ನೋಡಿ, ಇತ್ತೀಚೆಗೆ ಸ್ಕೂಲ್ ಮಕ್ಕಳು ಎಂತೆಂಥೋ ವಿಚಾರಕ್ಕೆ ಗಲಾಟೆಗಳು ಮಾಡ್ಕೊಂತಾರೆ ಅಂತ. ಕೇವಲ ಒಂದು ಸಣ್ಣ ವಾಚ್ ವಿಚಾರಕ್ಕೇನೋ ಮಾರಾಮಾರಿ ಮಾಡ್ಕೊಂಡಿದ್ದಾರೆ ಶಾಲಾ ವಿದ್ಯಾರ್ಥಿಗಳು. ಅದರಲ್ಲಿ ಆ ಮಾರಾಮಾರಿಲಿ ಓರ್ವ ವಿದ್ಯಾರ್ಥಿ ಸಾವನ್ನಪ್ಪಿದ್ದಾನೆ. ಬರೀ ಒಂದು ವಾಚ್ಗಾಗಿ ನಡೆದಿರೋ ಗಲಾಟೆ ಅದು. 5ನೇ ಕ್ಲಾಸ್ ಓದ್ತಿದ್ದ ವಿದ್ಯಾರ್ಥಿ ಸಾವನ್ನಪ್ತಾನೆ ಮಾರಾಮಾರಿಲಿ. 5ನೇ ಕ್ಲಾಸ್ ಓದ್ತಿದ್ದ ಅನ್ಸ್ ಮೃತಪಟ್ಟ ವಿದ್ಯಾರ್ಥಿಯ ಹೆಸರು. ಈಗ ಪೋಷಕರು ಶಾಲೆಯ ಮುಂಭಾಗದಲ್ಲಿ ಆತನ ಶವವಿಟ್ಟು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಹಾಸ್ಟೆಲ್ ವಿದ್ಯಾರ್ಥಿಗಳು ಅನ್ಸ್ಗೆ ಥಳಿಸಿದ್ದಾರೆ ಅನ್ನೋ ಆರೋಪ ಮಾಡ್ತಾ ಇದ್ದಾರೆ ಕುಟುಂಬಸ್ಥರು. ಶ್ರೀ ಸತ್ಯ ಸಾಯಿಬಾಬಾ ಆಂಗ್ಲ ಮತ್ತು ಕನ್ನಡ ಶಾಲೆಗೆ ಮುಂಭಾಗ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ. ವಿಜಯಪುರ ನಗರದ ಯೋಗಾಪುರ ಕಾಲೋನಿಯಲ್ಲಿದೆ ಈ ಶಾಲೆ. ಶಾಲೆಯ ಗೇಟ್ ಮುಂದೆ ಶವವಿಟ್ಟು ನ್ಯಾಯ ಬೇಕು ಅಂತ ಪೋಷಕರು ಆಕ್ರೋಶವನ್ನ ಹೊರಹಾಕ್ತಾ ಆಗ್ರಹಿಸ್ತಾ ಇದ್ದಾರೆ. ಅನ್ಸ್ ತಂದೆ ಬಿಹಾರ ಮೂಲದವರು ಸುನಿಲ್ ಅಂತ ಪಾನಿಪುರಿ ವ್ಯಾಪಾರಿ ಇವರು. ಶಾಲಾ ಶಿಕ್ಷಕರು ಮದ್ಯಪಾನ ಮಾಡ್ತಾರೆ ಅಂತೇಳಿ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ. ಪೋಷಕರನ್ನ ಮನವೊಲಿಸಿ ಪೊಲೀಸರಿಂದ ವಿದ್ಯಾರ್ಥಿಯ ಶವವನ್ನ ಸ್ಥಳಾಂತರ ಮಾಡಿದ್ದಾರೆ. ಆ ಪ್ರತಿಭಟನೆಯ ಸಂದರ್ಭದ ವಿಡಿಯೋ ಗಮನಿಸ್ತಾ ಇದ್ದೀರಿ. ಶವವನ್ನ ಶಾಲೆಯ ಗೇಟ್ ಮುಂದೆ ಇರಿಸಿ ಕುಟುಂಬಸ್ಥರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಜೊತೆಗೆ ನ್ಯಾಯಕ್ಕಾಗಿ ಆಗ್ರಹಿಸ್ತಾ ಇದ್ದಾರೆ. ಒಂದಷ್ಟು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಒಂದು ವಾಚ್ ವಿಚಾರದಲ್ಲಿ ಶುರುವಾದಂತಹ ಗಲಾಟೆ ವಿದ್ಯಾರ್ಥಿಯ ಸಾವಿಗೆ ಕಾರಣ ಆಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್ ಭಾಸ್ಕರ್ ಫೋನ್ ಸಂಪರ್ಕದಲ್ಲಿ. ಸುನಿಲ್, ಒಂದು ವಾಚ್ ವಿಚಾರಕ್ಕೆ ಆದಂತಹ ಮಾರಾಮಾರಿ ಈ ವಿದ್ಯಾರ್ಥಿಯ ಸಾವಿಗೆ ಕಾರಣ ಆಗುತ್ತೆ ಅಂತಂದ್ರೆ ಏನು ಈ ವಾಚ್ ಮ್ಯಾಟರ್ ಏನದು? ಖಂಡಿತವಾಗಿ ಶರತ್ ಅಂತಂದ್ರೆ ವಿಜಯಪುರ ನಗರದ ಯೋಗಾಪುರ ಕಾಲನಿಯಲ್ಲಿರುವಂತಹ ಶ್ರೀ ಸತ್ಯ ಸಾಯಿ ಬಾಬಾ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಇನ್ನು ಅದೇ ಶಾಲೆಯಲ್ಲಿ ಓದ್ತಾ ಇರುವಂತಹ 5ನೇ ತರಗತಿಯ ವಿದ್ಯಾರ್ಥಿ ಅನ್ಸ್ ಎಂಬ ಬಾಲಕ ತನ್ನೊಂದು ಹೊಸ ವಾಚನ್ನ ಕಟ್ಕೊಂಡು ಶಾಲೆಗೆ ಹೋಗಿರುವಂತ ಸಂದರ್ಭದಲ್ಲಿ ಅಲ್ಲೇ ಇದ್ದಂತ ಶಾಲೆಯಲ್ಲಿ ಕೆಲವು ವಿದ್ಯಾರ್ಥಿಗಳು ಕೊಡು ಅಂತೇಳಿ ಆತನೊಂದಿಗೆ ಗಲಾಟೆ ಕೂಡ ಮಾಡಿರುವಂತದ್ದು. ವಿದ್ಯಾರ್ಥಿಗಳು ಆತನಿಗೆ ಥಳಿಸಿರುವಂತಹ ಹಿನ್ನೆಲೆಯಲ್ಲಿ ಆತ ಗಂಭೀರವಾಗಿ ಗಾಯಗೊಂಡಿದ್ದ. ಬಳಿಕ ಆತನ ಪೋಷಕರು ಬೇರೆ ಬೇರೆ ಸಣ್ಣ ಪುಟ್ಟ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ಕೊಡಿಸಿದ್ದಾರೆ. ಮತ್ತೆ ಆತ ಚಿಕಿತ್ಸೆ ಫಲಕಾರಿ ಕೂಡ ಆಗಿಲ್ಲ. ಹೀಗಾಗಿ ಹೆಚ್ಚಿನ ಚಿಕಿತ್ಸೆಗೆ ಬೇರೆ ಆಸ್ಪತ್ರೆಗೆ ತೆಗೆದುಕೊಂಡು ಕೂಡ ಹೋಗಿರುವಂತದ್ದು. ಈ ವಿಚಾರವಾಗಿ ಬಂದವರು ಆ ಶಾಲಾ ಶಿಕ್ಷಕರಿಗೆ ಕೂಡ ಮಾಹಿತಿಯನ್ನ ನೀಡಿದ್ದಾರೆ. ಅಂದ್ರೆ ನಿಮ್ ಶಾಲೆಯಲ್ಲಿ ಇದೇ ರೀತಿಯಾಗಿ ಹುಡುಗರು ಹೊಡೆದಿದ್ದಾರೆ ನನ್ನ ಮಗನ್ನ, ಇದರಿಂದ ನಮ್ಮ ಮಗ ಗಂಭೀರವಾಗಿ ಗಾಯಗೊಂಡೀಗ ಬೇರೆ ಬೇರೆ ಕಡೆ ಚಿಕಿತ್ಸೆ ಕೊಡಿಸ್ತಾ ಇದ್ದೀನಿ ಎಂಬ ಮಾತನ್ನು ಹೇಳಿದಿರುವಂತ ಸಂದರ್ಭದಲ್ಲಿ ಆ ಶಿಕ್ಷಕರು ನಿಮ್ಮ ಮಗ ಇನ್ನೂ ಸತ್ತ ಇಲ್ಲಲ್ಲ ಎಂಬ ಆ ಮಾತನ್ನು ಕೂಡ ಪೋಷಕರಿಗೆ ಹೇಳಿದ್ದಾರೆ ಎಂಬುವಂತದ್ದು ಈ ಪೋಷಕರ ಆರೋಪ. ಮೂಲತಃ ಬಿಹಾರ ಮೂಲದ ಕಾರ್ಮಿಕನ ಇಲ್ಲಿ ಪಾನಿಪುರಿ ವ್ಯಾಪಾರವನ್ನು ಮಾಡ್ಕೊಂಡಿದ್ದ ಜೀವನವನ್ನು ನಡೆಸ್ತಾರೆ. ಅದೇ ಶಾಲೆಯಲ್ಲಿ ಮಕ್ಕಳು ಹೊಡೆದಿರುವಂತಹ ಹಿನ್ನೆಲೆಯಲ್ಲಿ ಆ ಮಗುವಿಗೆ ಚಿಕಿತ್ಸೆ ಫಲಕಾರಿಯಾಗದೆ ಡೆತ್ ಆಗಿರುವಂತದ್ದು. ಈ ನಿಟ್ಟಿನಲ್ಲಿ ಆತನ ಪೋಷಕರು ಹಾಗೂ ಬಡಾವಣೆ ನಿವಾಸಿಗಳು ಸೇರ್ಕೊಂಡು ಆ ಶಾಲೆ ಮುಂಭಾಗದಲ್ಲಿ ಶವವನ್ನಿಟ್ಟು ಪ್ರತಿಭಟನೆ ಕೂಡ ನಡೆಸಿದ್ರು. ಇಲ್ಲಿ ಶಾಲಾ ಶಿಕ್ಷಕರು ಬರಲೇಬೇಕು ಎಂಬ ಆಕ್ರೋಶವನ್ನು ಕೂಡ ಹೊರಹಾಕಿದ್ರು. ಕೊನೆಗೂ ಪೊಲೀಸರು ಪೋಷಕರು ಹಾಗೂ ಬಡಾವಣೆ ನಿವಾಸಿಗಳ ಮನವೊಲಿಸುವ ಮೂಲಕ ಆ ಶವವನ್ನ ಬೇರೆ ಸ್ಥಳಾಂತರ ಕೂಡ ಮಾಡಿರುವಂತದ್ದು. ಶರತ್. ಓಕೆ, ಥ್ಯಾಂಕ್ ಯು ಸುನಿಲ್ ಡೀಟೇಲ್ಸ್ಗಾಗಿ.